ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನಾನಿವತ್ತು ಮ್ಯಾಂಗೋ ಐಸ್ ಕ್ರೀಮ್ನ ಮನೆಯಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಐಸ್ ಕ್ರೀಮ್ ಮಾಡೋದು ತುಂಬಾ ಈಸಿ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದೇ ಬ್ರ್ಯಾಂಡೆಡ್ ಐಸ್ ಕ್ರೀಮ್ಗಿಂತಲೂ ಈ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸತಿ ಐಸ್ ಕ್ರೀಮ್ ಮಾಡಿದರೆ ಪದೇ ಪದೇ ಈ ಐಸ್ ಕ್ರೀಮ್ನ ಮಾಡ್ತಾನೆ ಇರ್ತೀರ, ಯಾಕೆಂದರೆ ಅಷ್ಟು ಈಸಿ ಹಾಗೆ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನೋಡೋಕ್ಕಿಂತ ಮುಂಚೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ನೋಟಿಫಿಕೇಷನ್ ಬಟನ್ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದಕ್ಕೆ ನಾನಿಲ್ಲಿ ಮ್ಯಾಂಗೋ ಪಲ್ಪನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಬಿಟ್ಟು ಒಳಗಡೆ ಇರೋಂತಹ ಪಲ್ಪನ್ನು ತೆಗೆದಿಟ್ಕೋತಾ ಇದ್ದೀನಿ. 2 ಕಪ್ಪಿನಷ್ಟು ನಮಗೆ ಪಲ್ಪ್ ಬೇಕಾಗುತ್ತೆ. ಅದಕ್ಕೋಸ್ಕರ 2 ರಿಂದ 3 ಮ್ಯಾಂಗೋ ಬೇಕಾಗುತ್ತೆ. ಸೈಜ್ ಮೇಲೆ ಡಿಪೆಂಡ್ ಆಗಿ ಯಾವುದೇ ರೀತಿ ಮ್ಯಾಂಗೋ ಆದರೂ ಪರವಾಗಿಲ್ಲ. ಈ ರೀತಿ ಮ್ಯಾಂಗೋ ಪಲ್ಪನ್ನು ತೆಗೆದಿಟ್ಕೊಳ್ಳಿ. ಈಗ 1 ಕಪ್ನಷ್ಟು ಮ್ಯಾಂಗೋ ಪಲ್ಪನ್ನು ಸೇರಿಸ್ತಾ ಇದ್ದೀನಿ. ಅದೇ ಕಪ್ಪಿನಲ್ಲಿ ಇನ್ನೊಂದು ಕಪ್ ಮ್ಯಾಂಗೋ ಪಲ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಟೋಟಲ್ ಆಗಿ 2 ಕಪ್ನಷ್ಟು ಮ್ಯಾಂಗೋ ಪಲ್ಪ್ ಸೇರಿಸಿದ್ದೀನಿ. ಅದೇ ಕಪ್ಪಿನಲ್ಲಿ ನಾನಿಲ್ಲಿ 1 ಕಪ್ನಷ್ಟು ಫ್ರೆಶ್ ಕ್ರೀಮ್ನ ಸೇರಿಸ್ತಾ ಇದ್ದೀನಿ. ನೋಡಿ, ನಾನು ತೊಗೊಂಡಿರೋದು ಗೋ ಬ್ರ್ಯಾಂಡಿನ ಕ್ರೀಮು, ಇಲ್ಲ ಮನೆ ಕ್ರೀಮ್ ಇದೆ ಅಂದರೂ ಪರವಾಗಿಲ್ಲ. ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಕಪ್ಪಿನಷ್ಟು ಹಾಲಿನ ಪುಡಿನ ಸೇರಿಸಬೇಕಾಗುತ್ತೆ. ನಾನಿಲ್ಲಿ ಎವ್ರಿಡೇ ಬ್ರ್ಯಾಂಡ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಹಾಲಿನ ಪೌಡರ್ 1 ಕಪ್ ಸೇರಿಸಿದ್ದೀನಿ. ಹಾಗೆಯೇ 3/4 ಕಪ್ಪಿನಷ್ಟು ಸಕ್ಕರೆ ಸೇರಿಸಿದ್ದೀನಿ. ಸಕ್ಕರೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು. ಮ್ಯಾಂಗೋ ಪಲ್ಪ್ ಬಿಟ್ಟರೆ ಇನ್ನೆಲ್ಲ 1:1 ಮೆಜರ್ಮೆಂಟು, ಸಕ್ಕರೆ ಮಾತ್ರ 3/4 ಕಪ್ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲನೂ ಸೇರಿಸಿ ಮಿಕ್ಸಿನಲ್ಲಿ ಹಾಕಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಒಂದು ಸತಿ ಬ್ಲೆಂಡ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಟರೆ ಸೂಪರಾಗಿರೋ ಟೇಸ್ಟಿಯಾಗಿರೋ ಕ್ರೀಮಿಯಾಗಿರೋ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ಪದೇ ಪದೇ ತೆಗೆದುಬಿಟ್ಟು ಮತ್ತೆ ಬ್ಲೆಂಡ್ ಮಾಡೋದು, ಮತ್ತೆ ಫ್ರೀಝರಲ್ಲಿಡೋ ನೆಸೆಸಿಟಿನೇ ಇಲ್ಲ ಈ ಐಸ್ ಕ್ರೀಮ್ಗೆ. ನಾನು ತೋರಿಸ್ತಿರೋಂಥ ರೆಸಿಪಿ ತುಂಬಾ ಸಿಂಪಲ್. ನಾನು ಇಲ್ಲಿವರೆಗೆ ಇಷ್ಟು ಈಸಿಯಾಗಿರೋ ರೆಸಿಪಿ ನಾನು ಐಸ್ ಕ್ರೀಮ್ ಮಾಡೋದು ನಾನು ನೋಡೇ ಇರಲಿಲ್ಲ. ಅಷ್ಟು ಈಸಿ, ಬಟ್ ಟೇಸ್ಟು ಕೂಡ ಬ್ರ್ಯಾಂಡೆಡ್ ಐಸ್ ಕ್ರೀಮ್ಗಿಂತನೂ ಒಂದು ಸ್ಟೆಪ್ ಮೇಲಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಎಲ್ಲನೂ ಬ್ಲೆಂಡ್ ಮಾಡಿಕೊಂಡು ನೈಸಾಗಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಒಂದು ಲಂಪು ಸಹ ಇರಬಾರ್ದು, ಆ ರೀತಿ. ಈಗ ನೋಡಿ, ಇಲ್ಲಿ ಏರ್ ಟೈಟ್ ಬಾಕ್ಸ್ನ ತೊಗೋಬೇಕಾಗುತ್ತೆ ಒಂದು. ಆ ಬಾಕ್ಸ್ ಒಳಗಡೆ ನಾವು ಮಾಡ್ಕೊಂಡಿರೋಂತಹ ಮಿಕ್ಸ್ಚರ್ನ ನಾವು ಹಾಕಿಟ್ಬಿಟ್ರೆ ಓವರ್ ನೈಟಲ್ಲಿ ಐಸ್ ಕ್ರೀಮ್ ಸೂಪರಾಗಿ ರೆಡಿಯಾಗಿರುತ್ತೆ. ಏರ್ ಟೈಟ್ ಬಾಕ್ಸ್ನೇ ತೊಗೋಬೇಕಾಗುತ್ತೆ, ಇಲ್ಲ ಅಂತಂದರೆ ಮೇಲ್ಗಡೆ ಐಸ್ ಥರ ಆಗ್ಬಿಡುತ್ತೆ, ಗಟ್ಟಿ ಥರ ಆಗೋಗ್ಬಿಡುತ್ತೆ ಐಸ್ ಕ್ರೀಮು ಫ್ರೀಝರಲ್ಲಿಟ್ಟರೆ. ಹಾಗಾಗಿ ಯಾವಾಗಲೂ ಐಸ್ ಕ್ರೀಮ್ ಮಾಡಬೇಕಾದ್ರೆ ಏರ್ ಟೈಟ್ ಬಾಕ್ಸ್ನೇ ಯೂಸ್ ಮಾಡಬೇಕು. ಈಗ ನಾವು ಈ ಮಿಕ್ಸ್ಚರ್ನ ಫ್ರೀಝರ್ನಲ್ಲಿ 8 to 10 hours ಅಥವಾ ಓವರ್ ನೈಟ್ ಇಟ್ಟರೆ ಸೂಪರಾಗಿರೋ ಟೇಸ್ಟಿಯಾಗಿರೋ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಈಗ ಓವರ್ ನೈಟ್ ಇಟ್ಟಿರೋಂತಹ ಐಸ್ ಕ್ರೀಮ್ ಹೇಗಿದೆ ಅಂತ. ಆ ಟೆಕ್ಸ್ಚರ್ ನೋಡಿದರೆ ಗೊತ್ತಾಗುತ್ತೆ, ಸೂಪರಾಗಿದೆ, ಕ್ರೀಮಿ ಆಗಿದೆ ಐಸ್ ಕ್ರೀಮು. ಒಂದು ಸ್ಕೂಪ್ ತೆಗೆದು ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿದೆ ಅಂತಂದರೆ ಬಾಯಲ್ಲಿ ಇಟ್ಬಿಟ್ರೆ ಹಾಗೆ ಕರ್ಗೋಗ್ಬಿಡುತ್ತೆ. ಕ್ರೀಮಿ ಆಗಿದೆ ಐಸ್ ಕ್ರೀಮು. ಟೇಸ್ಟಿಯಾದ ಈಸಿಯಾದ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿದೆ. ನಾನು ಮಾಡಿ ತೋರಿಸಿದಂತಹ ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಡುಗೆ ಸಾಧನಕ್ಕೆ ಅಂತ ಅಂದರೆ ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಸರ್ಕಲ್ ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಹಾಗೆ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬಟನ್ ಕೂಡ ಸಹ ಟಚ್ ಮಾಡಿ. ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.